ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು, ಅನುದಾನಿತ ನೌಕರರು ಹಾಗೂ ಕುಟುಂಬ ಪಿಂಚಣಿದಾರರಿಗೆ ಒಂದು ಶುಭ ಸುದ್ದಿಯನ್ನು ತೆಗೆದುಕೊಂಡು ಈ ದಿನ ಬಂದಿದ್ದೀನಿ. ಪ್ರತಿಯೊಬ್ಬರಿಗೂ ಕೂಡ ಬಸವ ಜಯಂತಿ ಹಬ್ಬದ ಈ ಶುಭ ಸಂದರ್ಭದಲ್ಲಿ ಒಂದು ಗುಡ್ ನ್ಯೂಸ್ ಸಿಗ್ತಾ ಇದೆ. ಈಗಾಗಲೇ ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ, ಕುಟುಂಬ ಪಿಂಚಣಿದಾರರಿಗೆ 2% DA ಘೋಷಣೆ ಮಾಡಿದೆ. ಈ 2% DA ಯಾವುದಕ್ಕೂ ಸಾಕಾಗೋದಿಲ್ಲ ಅಂತ ಹೇಳಿ ನೌಕರರು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರು, ಪಿಂಚಣಿದಾರರು, ನಿವೃತ್ತ ನೌಕರರಿಗೆ DA ಹೆಚ್ಚಳ ಯಾವಾಗ, ಸರ್ಕಾರ ಯಾವಾಗ ಮಾಡುತ್ತೆ, ಎಷ್ಟು ಪ್ರಮಾಣದಲ್ಲಿ DA ಹೆಚ್ಚಳ ಮಾಡುತ್ತೆ, ಈ DA ಹೆಚ್ಚಳದಿಂದ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಸಂಬಳ ಪಿಂಚಣಿ ಎಷ್ಟು ಹೆಚ್ಚಳ ಆಗುತ್ತೆ, ಬೆಲೆ ಏರಿಕೆಯಿಂದ ಬಳಲುತ್ತಿರುವಂಥ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಸರ್ಕಾರ ಬಂಪರ್ ಗಿಫ್ಟನ್ನು ಎಷ್ಟು ಪ್ರಮಾಣದಲ್ಲಿ ಕೊಡುತ್ತೆ ಅನ್ನೋದ್ರ ಬಗ್ಗೆ ಈ ದಿನ ಒಂದು ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಸ್ನೇಹಿತರೆ, ನಮ್ಮ ಚಾನಲ್ನ ಭವಿಷ್ಯವಾಣಿಯಂತೆ, ಖಚಿತ ಮಾಹಿತಿಯಂತೆ, ವಿಶ್ವಾಸಾರ್ಹ ಮಾಹಿತಿಯ ಪ್ರಕಾರ ಕೇಂದ್ರ ಸರ್ಕಾರ ಕಳೆದ ವಾರವೇ ತನ್ನ 50 ಲಕ್ಷ ನೌಕರರು ಹಾಗೂ 68 ಲಕ್ಷ ಪಿಂಚಣಿದಾರರಿಗೆ 2% DA ಹೆಚ್ಚಳ ಮಾಡಿತ್ತು. ಈ ಬಗ್ಗೆ ಶನಿವಾರ ನಿಮಗೆ ವಿವರವಾದ ಮಾಹಿತಿಯನ್ನು ಕೊಟ್ಟಿದ್ದೆ. ಬೆಲೆ ಏರಿಕೆಯಿಂದ ಬಳಲುತ್ತಿರುವಂಥ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರನ್ನು ರಕ್ಷಣೆ ಮಾಡೋ ಉದ್ದೇಶಕ್ಕಾಗಿ, ಬೆಲೆ ಏರಿಕೆಯಿಂದ ಅವರಿಗಾಗುವಂಥ ತೊಂದರೆಯನ್ನು ನಿವಾರಣೆ ಮಾಡೋ ಉದ್ದೇಶಕ್ಕಾಗಿ ಕೇಂದ್ರ ಸರ್ಕಾರ, ಕೇಂದ್ರ ಸಚಿವ ಸಂಪುಟ ಅನುಮೋದನೆ ಕೊಟ್ಟು 2% DA ಹೆಚ್ಚಳ ಮಾಡಿ ಒಂದು ಗುಡ್ ನ್ಯೂಸ್ ಹಾಗೂ ನಿರಾಶೆ ಎರಡನ್ನೂ ಕೂಡ ಕೊಟ್ಟಿತ್ತು. ಕೇಂದ್ರ ಸರ್ಕಾರವೇ 2% ಕೊಟ್ಟರ ಮೇಲೆ ರಾಜ್ಯ ಸರ್ಕಾರ ನಮಗೆ ಎಷ್ಟು DA ಕೊಡ್ಬೋದು ಅನ್ನೋದು ಪ್ರತಿಯೊಬ್ಬರು ಯೋಚನೆ ಮಾಡ್ತಾರಂತಹ ಮಾಹಿತಿಯಾಗಿತ್ತು. ಅದು ಚಿಂತಿಸಬೇಕಾದಂಥ ಮಾಹಿತಿನೇ ಹೇಳಬೇಕು ಅಂದರೆ. ಇಲ್ಲಿ ನಾವು ಲೆಕ್ಕಾಚಾರದ ಮೂಲಕ ನೋಡೋದಾದರೆ ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಈ ಬಾರಿ ಘೋಷಣೆ ಮಾಡಿದ್ದು 2%. ನಾವು ನಿರೀಕ್ಷೆ ಮಾಡಿದ್ದು 4ರಿಂದ 5%. ಅದೇ ರೀತಿ ಅದು ಯಾವ ಲೆಕ್ಕದಲ್ಲಿ 2% ಅಂತ ಹೇಳೋದಾದರೆ, ಕೇಂದ್ರ ಸರ್ಕಾರಿ ನೌಕರರು ಪಡೆದಿರುವಂಥ ಬೇಸಿಕ್ ಪೇನಲ್ಲಿ 2% ಹೈಕ್ ಮಾಡಿದೆ. ಫುಲ್ ಸ್ಯಾಲರಿಗೆಲ್ಲ ಬೇಸಿಕ್ ಪೇಗೆ ಕೇಂದ್ರ ಸರ್ಕಾರ 2% ಜಾರಿ ಮಾಡ್ತು. ಆದರೆ ರಾಜ್ಯ ಸರ್ಕಾರಿ ನೌಕರರು, ಪಿಂಚಣಿದಾರರಿಗೆ ಎಷ್ಟು ಪ್ರಮಾಣದಲ್ಲಿ DA ಹೆಚ್ಚಳ ಆಗುತ್ತೆ ಅನ್ನೋದು ಕುತೂಹಲ ಇದ್ದೇ ಇರುತ್ತೆ ಅಲ್ವಾ. 2 ಥಿಯರಿಗಳ ಪ್ರಕಾರ DA ಹೆಚ್ಚಳ ಆಗುತ್ತೆ. ರಾಜ್ಯ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಒಂದು 7th ಪೇ ಕಮಿಷನ್ ಏನು ರೆಕಮೆಂಡೇಶನ್ ಮಾಡಿದೆ, ರೆಕಮೆಂಡೇಶನ್ನ ಆಧಾರದಲ್ಲಿ DA ಪ್ರಮಾಣ ಹೆಚ್ಚಳ ಆಗುತ್ತೆ. ಅಥವಾ ಕೇಂದ್ರ ಸರ್ಕಾರ ಎಷ್ಟು ಪ್ರಮಾಣದಲ್ಲಿ DA ಹೆಚ್ಚಳ ಮಾಡಿದೆಯೋ ಅಷ್ಟೇ ಪ್ರಮಾಣ ಅಥವಾ ಅದಕ್ಕಿಂತ ಜಾಸ್ತಿ DA ಕೊಡುವಂಥ ಸಾಧ್ಯತೆಗಳು ಇರುತ್ತೆ. ನಿಮಗೆ 7ನೇ ವೇತನ ಆಯೋಗದ ಶಿಫಾರಸ್ಸಿನ ಪ್ರಕಾರ ನಾವು ನೋಡೋದಾದರೆ, 7ನೇ ವೇತನ ಆಯೋಗ ಒಂದು ಶಿಫಾರಸನ್ನು ಮಾಡಿತ್ತು. ಬೇರೆ ಎಲ್ಲ ಶಿಫಾರಸುಗಳು ಅಂಗೀಕಾರ ಆಗಿಲ್ಲ ಅಂದ್ರೆ ಈ ಶಿಫಾರಸು ಮೊದಲೇ ಅಂಗೀಕಾರ ಆಯಿತು. ಇದಕ್ಕೆ ಕಾರಣ ನಮ್ಮ ಸರ್ಕಾರಿ ನೌಕರ ಸಂಘಗಳ ನಿರ್ಲಕ್ಷ್ಯದಿಂದಾಗಿ. ಕೇಂದ್ರ ಸರ್ಕಾರ 1% DA ಏನಾದರೂ ಘೋಷಣೆ ಮಾಡಿದ್ದೆ ಆದರೆ ಆ 1% DAಗೆ ರಾಜ್ಯ ಸರ್ಕಾರಿ ನೌಕರರಿಗೆ 7th ಪೇ ಕಮಿಷನ್ ರೆಕಮೆಂಡೇಶನ್ ಆಧಾರದಲ್ಲಿ ಎಷ್ಟು DA ಕೊಡಬೇಕು? 0.722%, ಅಂದರೆ 3/4% ಅಲ್ಲ, ಮುಕ್ಕಾಲಿಕ್ಕಿಂತ ಸ್ವಲ್ಪ ಕಡಿಮೆ ಕೊಡಬೇಕು ಅಂತ ಹೇಳಿ 7ನೇ ವೇತನ ಆಯೋಗ ರೆಕಮೆಂಡೇಶನ್ ಮಾಡಿತ್ತು. ಇದ್ರ ಬಗ್ಗೆ ನಮ್ಮ ನೌಕರ ಸಂಘಗಳು ಚಕಾರನೂ ಎತ್ತಲಿಲ್ಲ, ಹಾಗಾಗಿ ಅದು ಅಂಗೀಕಾರ ಕೂಡ ಆಯಿತು. ಈಗ 2% ಕೊಟ್ಟಿದ್ದಾರೆ. 2% ಅಂದರೆ ನಮಗೆ ಎಷ್ಟು DA ಸಿಗತ್ತೆ ನೀವೇ ಲೆಕ್ಕ ಹಾಕ್ಕೊಳ್ಳಿ. 1%ಗೆ 0.722% ಪ್ಲಸ್ 0.722% ಅಂದರೆ ನಮಗೆ 1.5% ಕೂಡ DA ಸಿಗಲ್ಲ.
ಆದರೆ ಸರ್ಕಾರ 1.4% ಆಗಿರೋದ್ರಿಂದ 1.5% DAಯನ್ನು ಖಚಿತವಾಗಿ ಘೋಷಣೆ ಮಾಡುತ್ತೆ ಅನ್ನೋ ಒಂದು ನಿರೀಕ್ಷೆಗಳಿದೆ. ಅದ್ರ ಜೊತೆಯಲ್ಲಿ ಮತ್ತೂ ಒಂದು ನಿರೀಕ್ಷೆಗಳಿದೆ. ಈಗ ನಿಮಗೆಲ್ಲರಿಗೂ ಗೊತ್ತಿದೆ, ಮಧ್ಯಪ್ರಾಚ್ಯದಲ್ಲಿ ಕ್ರೈಸಿಸ್ಗಳಾಗ್ತಾ ಇದೆ, ಯುದ್ಧ ಆಗ್ತಾ ಇದೆ. ಇರಾನ್ ಹಾಗೂ ಅಮೆರಿಕ ಇಸ್ರೇಲ್ ನಡುವೆ ಭೀಕರವಾದ ಯುದ್ಧ ನಡೀತಾ ಇದೆ. ಈ ಯುದ್ಧದ ಪರಿಣಾಮ ಏನು ಅಂತ ಹೇಳಿದ್ರೆ, ನಮ್ಮ ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳು ಏರಿಕೆ ಆಗ್ತಾ ಇದೆ. ಅಖಿಲ ಭಾರತ ಬೆಲೆ ಸೂಚ್ಯಂಕದ ಆಧಾರದಲ್ಲಿ ಬೆಲೆ ಕೂಡ ಹೆಚ್ಚಳ ಆಗ್ತಾ ಇದೆ. ಅದ್ರ ಜೊತೆಯಲ್ಲಿ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು ಹಲವಾರು ದಿನದಿಂದ ಅಂದರೆ 2 ವರ್ಷಗಳಿಂದ ನಮಗೆ ಬಾಕಿ ಇರುವಂಥ ಕರೋನಾ ಕಾಲದಲ್ಲಿ ಬಾಕಿ ಇದ್ದಂಥ 18 ತಿಂಗಳ DAಯನ್ನು ತಕ್ಷಣ ಘೋಷಣೆ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಳ್ತಿದ್ದಾರೆ. ಇದುವರೆಗೂ ಕೇಂದ್ರ ಸರ್ಕಾರವಾಗಲಿ ಅಥವಾ ರಾಜ್ಯ ಸರ್ಕಾರವಾಗಲಿ ಬಾಕಿ ಇರುವ 18 ತಿಂಗಳ DAಯನ್ನು ಕೊಡುವಂಥ ಕೆಲಸವನ್ನು ಮಾಡಿಲ್ಲ. ಪ್ರತಿ ಬಾರಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಪ್ರತಿ ಬಾರಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಂಡ್ರೂ ಕೂಡ ಇದುವರೆಗೂ ನಮಗೆ 18 ತಿಂಗಳ DAಯನ್ನು ಕೊಟ್ಟಿಲ್ಲ. ಈ 18 ತಿಂಗಳ DAಯ ಜೊತೆಯಲ್ಲಿ ನಮಗೆ ಕೇಂದ್ರ ಸರ್ಕಾರ ಎಷ್ಟು ಕೊಟ್ಟಿದೆ? DA 2% DAಯನ್ನು ಕೊಟ್ಟಿದೆ. ಆ 2% ಆದರೂ ನಮಗೆ ಕೊಡುವಂಥ ಕೆಲಸವನ್ನು ಮಾಡಬೇಕು. ಯಾಕೆಂದರೆ ಕೇಂದ್ರ ಸರ್ಕಾರಿ ನೌಕರರಿಗೂ ಕೂಡ 1 kg ಅಕ್ಕಿಗೆ 65 ರೂಪಾಯಿ, ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ 1 kg ಅಕ್ಕಿಗೆ 65 ರೂಪಾಯಿ. ಎಲ್ಲ ವಸ್ತುಗಳು ಕೇಂದ್ರ ಸರ್ಕಾರಿ ನೌಕರರಿಗೂ ಒಂದೇ ರೇಟ್ ಇರುತ್ತೆ, ರಾಜ್ಯ ಸರ್ಕಾರಿ ನೌಕರರಿಗೂ ಒಂದೇ ರೇಟ್ ಇರುತ್ತೆ. ಹಾಗಾಗಿ ಕೇಂದ್ರ ಸರ್ಕಾರಿ ನೌಕರರಿಗೆ ಬೇರೆ DA ಅಥವಾ ರಾಜ್ಯ ಸರ್ಕಾರಿ ನೌಕರರಿಗೆ ಬೇರೆ DA ಅಂತ ಕೊಡಬಾರ್ದು. ಮೊನ್ನೆ ಒಂದು ಉದಾಹರಣೆಯನ್ನು ಕೊಟ್ಟಿದ್ದೆ ತಮಗೆ. ಕೇರಳ ಗೌರ್ಮೆಂಟ್ ವರ್ಸಸ್ KSRTC ಪ್ರಕರಣದಲ್ಲಿ DA ವಿಚಾರದಲ್ಲಿ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು, ಸರ್ಕಾರಿ ನೌಕರರಿಗೆ ಯಾವುದೇ ತಾರತಮ್ಯಗಳನ್ನು ಮಾಡಬಾರ್ದು, ಅವ್ರಿಗೆ ಕೊಡಬೇಕು ಅಂತ ಹೇಳಿ ಆದೇಶವನ್ನು ಮಾಡಿತ್ತು. ಆ ಆದೇಶದ ಪ್ರಕಾರವೇ ಕೇಂದ್ರ ಸರ್ಕಾರಿ ನೌಕರರಿಗೆ ಏನು ಕೇಂದ್ರ ಸರ್ಕಾರ 2% DA ಕೊಟ್ಟಿದೆ, ಅದೇ 2%ಅನ್ನು ರಾಜ್ಯ ಸರ್ಕಾರ ಕೂಡ ನಮಗೆ ಕೊಟ್ಟಾಗ ಮಾತ್ರ ನಾವು ಬೆಲೆ ಏರಿಕೆಯಿಂದ ನಿವಾರಣೆ ಆಗೋಕ್ಕೆ ಹಾಗೂ ಬಚಾವಾಗಕ್ಕೆ ಆಗತ್ತೆ. ಹಾಗಾಗಿ ರಾಜ್ಯ ಸರ್ಕಾರ 2% DAಯನ್ನು ಕೊಡುತ್ತೆ ಅನ್ನೋ ನಿರೀಕ್ಷೆ ಇದೆ. ಇವತ್ತು ಬಸವ ಜಯಂತಿ, ಇವತ್ತು ಗೌರ್ಮೆಂಟ್ ಹಾಲಿಡೇ ಇದೆ. ನಾಳೆ ಅಥವಾ ನಾಡಿದ್ದು ರಾಜ್ಯ ಸಚಿವ ಸಂಪುಟದ ಸಭೆ ಸೇರಿ ನಮಗೆ DA ಘೋಷಣೆ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾರು ಹೆದರಂಥ ಅವಶ್ಯಕತೆ ಇಲ್ಲ. ಆದರೆ ನಮ್ಮ ಆಗ್ರಹ ಏನು ಅಂದರೆ, ಈಗಿನ ಬೆಲೆ ಏರಿಕೆ ಸೂಚ್ಯಾಂಕದ ಆಧಾರದಲ್ಲಿ 3ರಿಂದ 4% ಆದರೂ DAಯನ್ನು ಹೆಚ್ಚಳ ಮಾಡಬೇಕು ಅಂತ ಮನವಿ ಮಾಡ್ಕೊಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.